ಫಾರ್ಮ್ ಹೌಸ್ ಅಂತ ಇಟ್ಟಿವಿ. ನಾವು ಇನ್ನ ಅದಕ್ಕೆ ಹೆಸರು ಇಟ್ಟಿದ್ವಿ ಮನಿನಿ ಅಂತ. ಯಾಕಂದ್ರೆ ಇಡೀ ರಾಜ್ಯದೊಳಗೆ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇದ್ದೀವಿ ರೈತರಿಗೊಂದು ಹೊಸದು ಇರಲಿ ಅಂತ. ಒಂದು ವಿಶೇಷವಾದಂಥ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈ ವರ್ಷ. ರೈತರು ಸ್ವಂತ ಭೂಮಿಯಲ್ಲಿ ಮನಿ ಕಟ್ಕೊಳ್ತಿದ್ರೆ ಇದು ರಾಜ್ಯದೊಳಗೆ ಯಾವ ಬ್ಯಾಂಕು ಮಾಡಿಲ್ಲ. ನಾವು ಮನೆ ಸಾಲ ಕೊಡ್ತಾ ಇದ್ದೀವಿ ಅವರಿಗೆ. ರೈತರ ಭೂಮಿಯಲ್ಲಿ ತೋಟದ ಮನೆ ಕಟ್ಕೊಳ್ಳಿಕ್ಕೆ ಅದರ ಮಿತಿ ಮೊದಲು 15 ಇಟ್ಟಿದ್ವಿ, ಈಗ ಅದನ್ನು 5 ಹೆಚ್ಚಿಗೆ ಮಾಡಿ 20 ಲಕ್ಷ ರೂಪಾಯಿದವರೆಗೆ. ಈ ಹಿನ್ನೆಲೆಯಲ್ಲಿ ಅವರು ಅಲ್ಲೇ ವಾಸಸ್ಥಾನ ಮಾಡಿಕೊಂಡ್ರೆ ಅವ್ರ ಕೃಷಿ ಅಭಿಯಾನಕ್ಕೆ, ಕೃಷಿ ಚಟುವಟಿಕೆಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ ಅಂತೇಳಿ ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. 6 ವರ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಲಾಭ ಮಾಡಿರ್ತಕ್ಕಂಥ ವರ್ಷ ಅಂದರೆ ಇದೆ. 25 ಕೋಟಿ 18 ಲಕ್ಷ ನಿವ್ವಳ ಲಾಭ ನಾವು ಮಾಡಿದ್ದೀವಿ. ನಮ್ಮ ಬ್ಯಾಂಕಿನಿಂದ 8 ಕೋಟಿ 53 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕೊಟ್ಟ ಮೇಲೂ ಕೂಡ ನಮಗೆ 25 ಕೋಟಿ 18 ಲಕ್ಷ ಲಾಭ ಆಗಿದೆ. ಆದರೆ ಅವ್ರು ರೆಕಗ್ನೈಸ್ ಮಾಡೋ ತನಕ ಸ್ವಲ್ಪ ಕಾಯಬೇಕಾಗ್ತದೆ. ನಾವು ಆಸೆ ಮಾಡ್ತೀವಿ ಶೆಡ್ಯೂಲ್ ಬ್ಯಾಂಕ್ ಆಗ್ಲಕ್ಕೆ. ಇದು ರೈತರಿಗೆ ಸಾಲ ಕೊಟ್ಟ ಮೇಲೆ ಶೆಡ್ಯೂಲ್ ಬ್ಯಾಂಕ್ ಆಗೋದು ಭಾಳ ಕಷ್ಟ. ಯಾಕೆಂದರೆ ನೋ ಪ್ರಾಫಿಟ್ ನೋ ಲಾಸ್ ಮೇಲೆ ನಾವು ಸಾಲ ಕೊಡ್ತೀವಿ. ಮಾಡಬೇಕಾಗಿತ್ತು ಒಂದು ದಿವಸ ಅಡ್ವಾನ್ಸ್ 30ಕ್ಕೆ ಮಾಡಬೇಕಾಗಿತ್ತು, ಒಂದು ದಿವಸ ಅಡ್ವಾನ್ಸ್ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಬ್ಯಾಂಕು 107ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಬ್ಯಾಂಕಿನ ಸಾಂಪತ್ತಿಕ ಸ್ಥಿತಿಗತಿ ನಿರಂತರವಾಗಿ ಅಭಿವೃದ್ಧಿ ಕಡೆ ಇದೆ. ಯಾವುದರಲ್ಲಿ ಕೂಡ ನಮ್ಮದು ಹಾನಿಯನ್ನು ನಾವು ಕಾಣ್ತಾ ಇಲ್ಲ. ಉದಾಹರಣೆಗೆ ಈಗ ಸ್ವಂತ ಬಂಡವಾಳದಲ್ಲಿ ನಾವು ಕಳೆದ ವರ್ಷ 540 ಕೋಟಿ ಇದ್ದರೆ ಈ ವರ್ಷ 598 ಕೋಟಿ, ಅಂದರೆ ಹೆಚ್ಚು ಕಡಿಮೆ 58 ಕೋಟಿ ಆ್ಯಡ್ ಮಾಡಿ ಸಾಧನೆಯನ್ನು ಮಾಡಿದ್ದೀವಿ. ಠೇವಣಿ ಕೂಡ ಹೋದ ವರ್ಷ 3,495 ಕೋಟಿ ಇದ್ದಿದ್ದು ಈ ವರ್ಷ 3,814 ಕೋಟಿ ಆಗಿ 319 ಕೋಟಿ ಹೆಚ್ಚಿಗೆ ಠೇವಣಿಯನ್ನು ನಾವು ಸಾಧನೆ ಮಾಡಿದ್ದೀವಿ. ಸಾಲ ವಿತರಣೆಯಲ್ಲಿ ಕೂಡ ನಾವು 1,864 ಕೋಟಿ ಕೃಷಿ ಸಾಲ ಕೊಟ್ಟಿದ್ದೀವಿ. ಅದರ ಜೊತೆಗೆ ಕೃಷಿಯೇತರ ಸಾಲ ಕೂಡ 1,106 ಕೋಟಿ ಕೊಟ್ಟಿದ್ದೀವಿ. ಎರಡೂ ಸೇರಿದರೆ ಹೆಚ್ಚು ಕಡಿಮೆ 2,970 ಕೋಟಿ ಸಾಲ ವಿತರಣೆಯನ್ನು ಮಾಡಿದ್ವಿ. ನಮ್ಮ ಗುರಿಗೆ ಅನುಗುಣವಾಗಿ ಅದನ್ನು ಸಾಧನೆ ಮಾಡಿದ್ವಿ. ಒಂದು ವಿಶೇಷವಾದಂಥ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈ ವರ್ಷ. ರೈತರು ಸ್ವಂತ ಭೂಮಿಯಲ್ಲಿ ಮನಿ ಕಟ್ಕೊಳ್ತಿದ್ರೆ ಇದು ರಾಜ್ಯದೊಳಗೆ ಯಾವ ಬ್ಯಾಂಕು ಮಾಡಿಲ್ಲ. ನಾವು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಜೀವನ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ವಿಪರೀತವಾಗಿ ಎಚ್ಚೆತ್ತವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂದರೆ ಊರನ್ನು, ಪಟ್ಟಣವನ್ನು, ಹಳ್ಳಿಯನ್ನು ಬಿಟ್ಟು ಹೋಗಿ ಅಲ್ಲೇ ತೋಟದಲ್ಲೇ ಮನೆ ಕಟ್ಕೊಂಡು ಅಥವಾ ಹೊಲದಲ್ಲೇ ಮನೆ ಕಟ್ಟಿಕೊಂಡು ಕೃಷಿಯನ್ನು ಮಾಡ್ತಕ್ಕಂಥ ಪರಂಪರೆ ಇಡೀ ರಾಜ್ಯದಲ್ಲಿ ಬೆಳೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಬಿಜಾಪುರದಲ್ಲಿ ಕೆಲವು ಊರಲ್ಲಿ ಜನನೇ ಇರುವುದಿಲ್ಲ, ಈಗೆಲ್ಲ ತೋಟದಲ್ಲೇ ಮನೆ ಕಟ್ಕೊಳ್ತಾ ಇದ್ದಾರೆ. ಅವ್ರಿಗೆ ಸಹಾಯ ಆಗಬೇಕು ಅಂಥೇಳಿ ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ, ಎಣ್ಣೆ ಇರದೇ ಇದ್ದರೂ ಕೂಡ ಎಣ್ಣೆಗಿನೇ ಕೃಷಿ ಭೂಮಿಯಲ್ಲಿ ಮನೆ ಕಟ್ಕೊಳ್ಳಿ, ಫಾರ್ಮ್ ಹೌಸ್ ಕಟ್ಕೊಳ್ಳಿಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡದ್ದು ಸಮಸ್ಯೆ ಇಲ್ಲ, ಅಥವಾ ಬೇರೆ ಬೇರೆ ಮಾನದಂಡಗಳ ಅವರಿಗೆ ಅನುಗುಣ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನು ಹೆಚ್ಚಿಗೆ ಮಾಡಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅವ್ರ ವಾಸಸ್ಥಾನ ಅಲ್ಲೇ ಇದ್ದರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂಥೇಳಿ ಬೇರೆ ಕೇವಲ 10% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ನಾವು ಮನೆ ಸಾಲ ಕೊಡ್ತಾ ಇದ್ದೀವಿ ಅವರಿಗೆ. ರೈತರ ಭೂಮಿಯಲ್ಲಿ ತೋಟದ ಮನೆ ಕಟ್ಕೊಳ್ಳಿಕ್ಕೆ ಅದರ ಮಿತಿ ಮೊದಲು 15 ಇಟ್ಟಿದ್ವಿ, ಈಗ ಅದನ್ನು 5 ಹೆಚ್ಚಿಗೆ ಮಾಡಿ 20 ಲಕ್ಷ ರೂಪಾಯಿದವರೆಗೆ ಅವರಿಗೆ ಕೊಡ್ತಾ ಇದ್ದೀವಿ. ಇದರಿಂದ ಎಲ್ಲ ಹಳ್ಳಿಗಳಲ್ಲಿ ಜನ ಪಟ್ಟಣದಲ್ಲಿ ಇರುವುದಾಗಲಿ ಶಹರದಲ್ಲಿ ಇರುವುದಾಗಲಿ ಬಿಟ್ಟು ಹಳ್ಳಿಗಳಲ್ಲಿ ಉಳಿಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಿಂದ ಈ ಅಭಿಯಾನವನ್ನು ಪ್ರಾರಂಭ ಮಾಡೋಣ ಅಂತೇಳಿ ನಾವು ಮಾಡಿದ್ದೀವಿ. ಈಗಾಗಲೇ ಎಷ್ಟು ಜನರಿಗೆ ಕೊಟ್ವಿ? ಈಗ 51 ಜನರಿಗೆ ನಾವು ಕೊಟ್ಬಿಟ್ಟಿದ್ದೀವಿ. ಈಗ ಹೊಸ ಲಾಂಚ್ ಆಗಿರೋದ್ರಿಂದ ಇನ್ಮೇಲೆ ವಿಶೇಷವಾದಂಥ ಆದ್ಯತೆಯನ್ನು ಈ ವಲಯಕ್ಕೆ ಕೊಡೋದ್ರಿಂದ
ಈಗ ನೀರಾವರಿ ಬೇರೆ ಬರ್ತಾ ಇದೆ, ಕೆರೆಗಳನ್ನು ತುಂಬತಕ್ಕಂಥ ಯೋಜನೆ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಅವರು ಅಲ್ಲೇ ವಾಸಸ್ಥಾನ ಮಾಡಿಕೊಂಡ್ರೆ ಅವ್ರ ಕೃಷಿ ಅಭಿಯಾನಕ್ಕೆ, ಕೃಷಿ ಚಟುವಟಿಕೆಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ ಅಂತೇಳಿ ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿಂದ ಹೂಡಿಕೆಗಳಲ್ಲಿ ಕೂಡ ನಾವು 1533 ಕೋಟಿ ಈ ಸರ್ತಿ ನಾವು ಹೂಡಿಕೆಯನ್ನು ಮಾಡಿದ್ದೀವಿ. ಲಾಭದಾಯಕವಾಗಿ ಅದು ಗುಂತಾಯಿಸಿದ್ದೀವಿ. ಜೊತೆಗೆ ಲಾಭದಲ್ಲಿ ಒಂದು ಸಾಧನೆಯನ್ನು ನಾವು ಮಾಡಿದ್ದೀವಿ. ಇತಿಹಾಸದಲ್ಲಿ ಅಂದರೆ 106 ವರ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಲಾಭ ಮಾಡಿರ್ತಕ್ಕಂಥ ವರ್ಷ ಅಂದರೆ ಇದೆ. 25 ಕೋಟಿ 18 ಲಕ್ಷ ನಿವ್ವಳ ಲಾಭ ನಾವು ಮಾಡಿದ್ದೀವಿ. ಆಫ್ಟರ್ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್, ನಾವು ಇನ್ಕಮ್ ಟ್ಯಾಕ್ಸಿಗೂ ಕೂಡ ದುಡ್ಡು ಕೊಡಬೇಕಾಗ್ತದೆ. ಈ ದೇಶಕ್ಕೆ ಆದಾಯ ಕೊಡ್ತಕ್ಕಂಥ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಬ್ಯಾಂಕಿನಿಂದ 8 ಕೋಟಿ 53 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕೊಟ್ಟ ಮೇಲೂ ಕೂಡ ನಮಗೆ 25 ಕೋಟಿ 18 ಲಕ್ಷ ಲಾಭ ಆಗಿದೆ. ಇದೊಂದು ವಿಶೇಷವಾದಂಥ ದಾಖಲೆ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ NPA ಪ್ರಮಾಣ ನಮ್ದೀಗ ಬರೀ 179 ಕೋಟಿ ಇದೆ. ನಾವು ಇಷ್ಟೊಂದು 3200 ಕೋಟಿ ಸಾಲ ಕೊಟ್ಟರು ಕೂಡ ನಮ್ಮ NPA ಪ್ರಮಾಣ ಕೇವಲ 179 ಕೋಟಿ ಇದೆ. ಅದಕ್ಕೆ ಅನುವು ಕೂಡ ನಾವು ಮಾಡಿಟ್ಟಿವಿ, ಪ್ರಾವಿಷನ್ ಕೂಡ ನಾವು ಮಾಡಿದ್ದೀವಿ. ಆ ಪ್ರಾವಿಷನ್ ಮಾಡೋದ್ರಿಂದ ನಮ್ಮ ನೆಟ್ NPA ಜೀರೋ ಇದೆ. ಇಟ್ಸ್ ಜೀರೋ. ಬಟ್ ಮುಂದೆ ನಾವು ಇದು 179 ಕೋಟಿ ಕೂಡ ವಸೂಲಿ ಮಾಡ್ತಕ್ಕಂಥ ಕ್ರಮ ಇಡ್ತೀವಿ. ಅವಾಗಂತೂ ಪೂರ್ತಿ ಒನ್ ಆಫ್ ದ ಬೆಸ್ಟ್ ಬ್ಯಾಂಕ್ ಆಗುತ್ತೆ ದೇಶದಲ್ಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ನಮ್ಮ ಬ್ಯಾಂಕಿನ ಬಂಡವಾಳ ಹೂಡಿಕೆಯಲ್ಲಿ ನಮ್ಮ CRAR 9% ಇರಬೇಕಾಗಿತ್ತು. RBI ಗೈಡ್ಲೈನ್ಸ್ ಪ್ರಕಾರ ನಮ್ಮದು 13.22% ಇದೆ. ಇಟ್ ಈಸ್ ಮೋಸ್ಟ್ ಸ್ಟ್ರೆಂಗ್ತ್ ಅಂತೇಳಿ ನಾವು ಹೇಳ್ಬೋದು. ಇಡೀ ದೇಶದೊಳಗೆ ಒಳ್ಳೆಯ ಸ್ಟ್ರೆಂಗ್ತ್ ಇರತಕ್ಕಂಥ ಒಂದು ಬ್ಯಾಂಕ್ ಅಂತೇಳಿ ನಾ ಹೇಳ್ಬೋದು. ಅಲ್ಲಿಂದ ಸ್ವಸಹಾಯ ಸಂಘಗಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಇವತ್ತು 10,753 ಗುಂಪುಗಳ ರಚನೆ ಆಗಿದ್ದಾವೆ. ಅವರಿಗೂ ಕೂಡ ಸಾಲ ಕೊಟ್ಟಿದ್ದೀವಿ. ಅವರು ಸಾಲ ಜೋಡಣೆ ಕೂಡ ನಾವು ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅದು ಕೂಡ ಒಳ್ಳೆಯ ರೀತಿಯಿಂದ ನಡೆದಿದೆ. ಡಿಜಿಟಲ್ ಬ್ಯಾಂಕಿಂಗಿನಲ್ಲಿ ಏನೇನು ಹೊಸ ಗೈಡ್ಲೈನ್ಸು ಅವ್ರು ಹಾಕ್ತಾ ಇದ್ರು, ಅವು ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ನಾವು ಮೀಟ್ಔಟ್ ಮಾಡಿ ಎಲ್ಲ ಈಗ ATM ಇರ್ಬೋದು, ಮೈಕ್ರೋ ATM ಇರ್ಬೋದು, NEFT ಇರ್ಬೋದು, RTGS, ಫೋನ್ಪೇ, ಗೂಗಲ್ ಪೇ ಎಲ್ಲ ಫೆಸಿಲಿಟಿಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಲ್ಲಿಂದ ಪ್ಯಾಕ್ಸ್ಗಳು ನಮ್ಮ ಬ್ಯಾಂಕಿನ ಸ್ಟ್ರೆಂತ್ ಅಂತ ಹೇಳಬೇಕು. ನಾವು ನಮ್ಮ ಬ್ಯಾಂಕಿನ ಪ್ಯಾಕ್ಸ್ಗಳು ಕೂಡ ನಮ್ಮ ಜೊತೆಗೆ ಸರಿಸಮಾನವಾಗಿ ಸಾಕ್ತಾ ಇದ್ದಾವೆ. ಅವರು ಈಗಾಗಲೇ ಅವ್ರ ದುಡಿಯೋ ಬಂಡವಾಳ ಕೂಡ ಹೋದ ಸರ್ತಿಗಿಂತ ಈ ವರ್ಷ 3,321 ಕೋಟಿಯಷ್ಟಾಗಿದೆ. ನಮ್ಮ ಸಾಲ ಏನು ನಾವು ಕೊಟ್ಟಿದ್ದೀವಿ ಅಷ್ಟು ದುಡಿಯೋ ಬಂಡವಾಳ ಅವರಲ್ಲಿ ಇದೆ, ನಮ್ಮದು ಬಿಟ್ಟು. ಇದು ಭಾಳ ಒಳ್ಳೆಯದು ಅಂತೇಳಿ ನಾನು ಹೇಳಬೇಕಾಗ್ತದೆ. ಅಲ್ಲಿಂದ ಅನೇಕ ಪ್ಯಾಕ್ಸ್, ಈಗ 272 ಪ್ಯಾಕ್ಸ್ನಲ್ಲಿ ಭಾಳಷ್ಟು ಪ್ಯಾಕ್ಸ್ಗಳು A, B, C ಕ್ಲಾಸ್ ಮಾಡಿದ್ದೀವಿ. ಅನೇಕ ಪ್ಯಾಕ್ಸ್ಗಳು ಕೂಡ A ಕ್ಲಾಸ್ನಲ್ಲಿ ಬರ್ತಾ ಇದ್ದಾವೆ. ಇನ್ನೊಂದು 50 ಪ್ಯಾಕ್ಸ್ಗಳನ್ನು ನಾವು ಇಂಪ್ರೂವ್ ಮಾಡಿದರೆ ಪುನಃ 272 ಪ್ಯಾಕ್ಸ್ಗಳು ಸಂಪೂರ್ಣ ಇಂಪ್ರೂವ್ ಆದಂಗೆ ಆಗ್ತದೆ. ಮತ್ತು ಎಲ್ಲ ಪ್ಯಾಕ್ಸ್ಗಳು ಸ್ವಂತ ಕಟ್ಟಡದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾವೆ. ಹೆಚ್ಚು ಕಡಿಮೆ ಇನ್ನೊಂದು 40 ಆದರೆ ಎಲ್ಲ ಪ್ಯಾಕ್ಸ್ಗಳ ಕಟ್ಟಡ ಸ್ವಂತ ಕಟ್ಟಡ ಆಗ್ತವೆ. ಮತ್ತು ಅದರಲ್ಲಿ 20 ಪ್ಯಾಕ್ಸ್ಗಳಿಗೆ ಜಾಗ ಕೂಡ ಇದೆ. ಅದು ಇಷ್ಟೆಲ್ಲ ಅಂದರೆ ಈಗಾಗಲೇ ಕಟ್ಕೊಂಡು ಉಳಿದಿರ್ತಕ್ಕಂಥವ್ರು ಕೂಡ ಇಷ್ಟು ಮಾಡಿದರೆ ಒಳ್ಳೆಯದಾಗ್ತದೆ. ಜೊತೆಗೆ ನಮ್ಮದು ಒಂದು ದೊಡ್ಡ ಸಾಧನೆ ಏನಪ್ಪ ಅಂತಂದರೆ, ನಿವ್ವಳ ಲಾಭದಲ್ಲಿ ಈಗ ನಾವು ಬಂದ ಮೇಲೆ ನಂದು ಇನ್ನೊಂದು ಪೇಜ್ ಕೊಟ್ಟಿದ್ದೀನಿ, ತಮ್ಮ ಕೊಟ್ಟರು. ನಾನು ಬಂದ ಮೇಲೆ ಎಷ್ಟು ಲಾಭ ಆಗಿದೆ ಅನ್ನೋದು ಮತ್ತು ನಮ್ಮ ಹಿಂದಿನ 97ರಿಂದ ನಾನು ಬಂದಿದ್ದೀನಿ. 97ಕ್ಕಿಂತಲೂ ಪೂರ್ವದಲ್ಲಿ ನಮ್ಮದು ಲಾಭ 33 ಕೋಟಿ ಇತ್ತು. ನಂದು
ಬ್ಯಾಂಕು 2003ರಲ್ಲಿ ವಿಭಜನೆ ಆಗ್ತದೆ. ವಿಭಜನೆ ಆಗಿ ಇಲ್ಲಿವರೆಗೆ 242 ಕೋಟಿ ಲಾಭ ನಾವು ಮಾಡಿದ್ದೀವಿ. ಹಿಂದಿನ 100 ವರ್ಷದಕ್ಕಿಂತಲೂ ಈ ನನ್ನ ಅಧಿಕಾರದ ಅವಧಿಯಲ್ಲಿ ಅದನ್ನು ಡಬಲ್ ಟ್ರಿಬಲ್ ನೀವು ಎಷ್ಟು ಹಿಡ್ಕೋತೀರಿ ಹಿಡ್ಕೋಬೋದು. 33 ಕೋಟಿ ಇದ್ದಿದ್ದು 242 ಕೋಟಿಗೆ ಬಂದಿದೆ ಲಾಭ. ಇದು ಮೇಜರ್ ಅಚೀವ್ಮೆಂಟ್ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಅಲ್ಲಿಂದ ದುಡಿಯೋ ಬಂಡವಾಳ ಕೂಡ ಕೇವಲ 63,000ರಿಂದ ನಮ್ಮ ಬ್ಯಾಂಕ್ ಪ್ರಾರಂಭ ಆಗ್ತದೆ, ಬಾಗಲಕೋಟೆ ಬಿಜಾಪುರ ಸೇರಿ. ಇವತ್ತು ನಮ್ಮದು ಬಾಗಲಕೋಟೆ ಬಿಜಾಪುರ ಸೇರಿದರೆ ನಾವು 7,000 ಕೋಟಿ ವ್ಯವಹಾರ ಮಾಡಿದ್ದೀವಿ. ನಾವು ನಮಗಿಂತಲೂ ಹೆಚ್ಚು ಬಾಗಲಕೋಟೆಯಲ್ಲಿದೆ. ಹೆಚ್ಚು ಕಡಿಮೆ 14,000 ಕೋಟಿ ವ್ಯವಹಾರ ಇವತ್ತು ನಾವು ಮಾಡ್ತಾ ಇದ್ದೀವಿ. ಬಾಗಲಕೋಟೆ ಬಿಜಾಪುರ ಸೇರಿಸಿದ್ರೆ ಇಷ್ಟೊಂದು ಸಾಧನೆ. ಅಲ್ಲಿಂದ ಗ್ರಾಸ್ ಪ್ರಾಫಿಟ್ನಲ್ಲಿ ಇಡೀ ರಾಜ್ಯಕ್ಕೆ ನಾವು 3ನೇ ನಂಬರ್ ಇದ್ದೀವಿ ಗ್ರಾಸ್ ಪ್ರಾಫಿಟ್ನಲ್ಲಿ. ಇದು ಕೂಡ ನಮ್ಮದೊಂದು ಅಚೀವ್ಮೆಂಟ್ ಅಂತೇಳಿ ನಾನು ಹೇಳಬೇಕಾಗ್ತದೆ. ಅಲ್ಲಿಂದ ಕೃಷಿ ಸಾಲ ನಾವು ಮತ್ತು ಬಾಗಲಕೋಟದವರು ಕೂಡ ಕೊಡ್ತೀವಿ. ಆದರೆ ಇವತ್ತು ಒಂದು ಸಾಧನೆ ಏನಪ್ಪ ಅಂದರೆ ಬಾಗಲಕೋಟದವರು ಪರ್ ಬಾರೋರ್ ಎಷ್ಟಾಗಿರಪ್ಪ ಬಂತ 54,000 ಆಗ್ತದೆ. ನಮ್ದು 75,000 ರೂಪಾಯಿ ಆಗ್ತದೆ ಪರ್ ಬಾರೋರ್. ನಾವು ಅವ್ರಿಗಿಂತಲೂ ಸ್ವಲ್ಪ ಹೆಚ್ಚಿಗೆ ಸಾಧನೆ ಮಾಡಿದ್ದೀವಿ. ಬಾಗಲಕೋಟದ್ದು 55% ಅಸೆಟ್ ಅವ್ರಿಗೆ ಹೋಗಿ 45% ನಮಗಿದ್ರೂ ಕೂಡ ಈ ವರ್ಷ ನಾವು ಬಾಗಲಕೋಟೆನಕ್ಕಿಂತಲೂ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದೀವಿ. ಇದು ಒಂದು ಹೆಮ್ಮೆ ಸಂಖ್ಯೆ. ಯಾಕಂದರೆ ನಮಗಿಂತಲೂ ಹೆಚ್ಚು ಅವ್ರಿಗೆ ಪಾಲು ಹೋದರೂ ಕೂಡ ಅವ್ರಿಗಿಂತಲೂ ಹೆಚ್ಚಿನ ಸಾಲ ರೈತರಿಗೆ ನಾವು ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಜಾರಿಯಲ್ಲಿಟ್ಟಿದ್ದೀವಿ. ಇನ್ನೂ ಹೆಚ್ಚಿಗೆ ಮಾಡಬೇಕಂಥೇಳಿ ನಮ್ಮ ಆಸೆ ಇದೆ. ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇದು ಇಷ್ಟು ನಮ್ಮ ಬ್ಯಾಂಕಿನ ಸಾಧನೆ. ಆಡಿಟ್ ಕ್ಲಾಸಿಫಿಕೇಷನ್ ಯಾವಾಗಲೂ ನಾವು ಈ ವರ್ಗದಲ್ಲಿ ಇರ್ತೀವಿ, ಅದನ್ನೇನು ಹೇಳೋದು ಬೇಕಾಗಿಲ್ಲ. ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಬ್ಯಾಂಕ್ ಕೂಡ ಇವತ್ತು ಒಂದು ಹಂತಕ್ಕೆ ಹೋಗ್ತಾ ಇದೆ. ಈಗ ರಾಷ್ಟ್ರದಲ್ಲಿ 351 ಬ್ಯಾಂಕ್ ಇದ್ದಾವೆ. ಠೇವಣಿಗಳಲ್ಲಿ ನಾವು 27ನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ. ನಾನು ಹೇಳ್ತಾ ಇರೋದು ಇದು, ಇಟ್ ಇಸ್ ನಾಟ್ ಕಂಪೇರಿಂಗ್ ವಿತ್ ದ ಸ್ಟೇಟ್. ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ಇವತ್ತು ನಮ್ಮ ಬ್ಯಾಂಕು ಠೇವಣಿಗಳಲ್ಲಿ ಮಾಡ್ತಾ ಇದ್ದೀವಿ. ಸಾಲ ಕೊಡ್ತಕ್ಕಂಥ ಬಾಕಿಯಲ್ಲಿ ಕೂಡ ನಾವು ಕಡಿಮೆ ಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ 351 ಬ್ಯಾಂಕ್ನಲ್ಲಿ ನಾವು 27ನೇ ಸ್ಥಾನದಲ್ಲಿದ್ದೀವಿ. ಅಂದರೆ ಬಾರೋಯಿಂಗ್ಸ್ ನಮ್ಮದು ಕಡಿಮೆಯಾಗಿ ಆಗದೆ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದೀವಿ. ವ್ಯವಹಾರದಲ್ಲಿ ಇಡೀ ದೇಶದಲ್ಲಿ ನಾವು 21ನೇ ಸ್ಥಾನದಲ್ಲಿದ್ದೀವಿ. ದುಡಿಯುವ ಬಂಡವಾಳ ಹೊಂದಿರತಕ್ಕಂಥ 351 ಬ್ಯಾಂಕ್ಗಳಲ್ಲಿ ನಾವು 28ನೇ ಸ್ಥಾನದಲ್ಲಿದ್ದೀವಿ. ಲಾಭನಲ್ಲಿ ಕೂಡ ಮುಂಚೂಣಿಯಲ್ಲಿ ಹೋಗ್ತಾ ಇದ್ದೀವಿ. ಇದನ್ನು ನಿಮಗೆ ಹೇಳಬೇಕಾಗಿತ್ತು. ಇದು ಇನ್ಸ್ಪೈಟ್ ಆಫ್ ಆಲ್ ದೀಸ್ ಇಶ್ಯೂಸ್. ಬಟ್ ಒಂದು ನಮ್ಮ ಬ್ಯಾಂಕಿಂದ ಒಂದು ಕನಸಿತ್ತು. ಏನಪ್ಪ ಅಂದರೆ ಸಹಕಾರಿ ತರಬೇತಿ ಕೇಂದ್ರ ಉತ್ತರ ಕರ್ನಾಟಕದಲ್ಲಿ ಆಗಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ಬ್ಯಾಂಕ್ನ ಇಲ್ಲಿ ಮಾಡಬೇಕಂದ್ರೆ, ಅಂದರೆ ಎಲ್ಲ ಸಹಕಾರಿ ಸಂಘಗಳಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಕೇಂದ್ರ ನಮ್ಮ ಬಿಜಾಪುರದಲ್ಲಿ ನಾವು ಮಾಡಬೇಕಂತ ಹೇಳಿ ಆಸೆ ಇಟ್ಕೊಂಡಿದ್ವಿ. ಆ ಹಿನ್ನೆಲೆಯಲ್ಲಿ 1-2 ನಿಮಿಷ ನಾನು ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ನಾವು ಯಾವ ರೀತಿ ಕಟ್ಟಡವನ್ನು ಕಟ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ನೋಡಿಬಿಟ್ರೆ ಅನುಕೂಲ ಆಗ್ತದೆ. ತೋರ್ಸಪ್ಪ, ಲೈಟ್ ಆಫ್ ಮಾಡಿ. ಲೈಟ್ ಆಫ್ ಟೆಂಟೇಟಿವ್ ಎಸ್ಟಿಮೇಟ್ ಇದೆ. ಇಷ್ಟರ ಮೇಲೂ ಆಗ್ಬೋದು, ಸ್ವಲ್ಪ ಕಡಿಮೆನೂ ಆಗ್ಬೋದು. ಇದು ಟ್ರೈನಿಂಗ್ ಕ್ಯಾಂಪಸ್ ಆಫ್ ಆಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ಸ್ ಆಲ್ ಓವರ್ ಕರ್ನಾಟಕದವರು. ಈಗೇನಾಗಿದೆ, ಇಡೀ ರಾಜ್ಯದಲ್ಲಿ ಮೊದಲು ಟ್ರೈನಿಂಗ್ ಕ್ಯಾಂಪಸ್ಸು ಪಾಪ BS ವಿಶ್ವನಾಥ್ ಅವರು ಬೆಂಗಳೂರಿನಲ್ಲಿ ಮಾಡಿದರು. ಅದನ್ನು ಬಿಟ್ಟರೆ ಎಲ್ಲಿ ಕೂಡ ರಾಜ್ಯದಲ್ಲಿ ಆಗಿರಲಿಲ್ಲ. ಈ ಉತ್ತರ ಕರ್ನಾಟಕದಲ್ಲಿ ನಾವು ಮಾಡಬೇಕು, ಅದಕ್ಕಿಂತಲೂ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಮಾಡಬೇಕಂತ ಭಾಳ ದಿವಸದಿಂದ ಒಂದು ಕನಸಿತ್ತು. ಈಗಾಗಲೇ ಈ 80 ಕೋಟಿನಲ್ಲಿ 50 ಕೋಟಿ ನಾವು ಅನುವು ಮಾಡಿದ್ದೀವಿ. 50 ಕೋಟಿ ಈಗ ನಮ್ಮ ಕಡೆ ದುಡ್ಡಿದೆ, ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೂಡ ತಗೊಂಡಿದ್ದೀವಿ. ಹೆಚ್ಚು ಕಡಿಮೆ ಅದು 2,300ರಿಂದ 500 ಜನ ಸಿಟ್ಟಿಂಗ್ ಕೆಪಾಸಿಟಿ. ಅಂದರೆ ಅಷ್ಟು ಜನರಿಗೆ ಟ್ರೈನಿಂಗ್ ಕೊಡ್ಬೋದು. ಉದಾಹರಣೆಗೆ ಈಗ ರಾಜ್ಯದ ಟ್ಯಾಕ್ಸ್ಗಳ ಸೆಕ್ರೆಟರಿಗಳಿಗೆ, ಮ್ಯಾನೇಜರ್ಸ್ಗಳಿಗೆ ಅಥವಾ ಕ್ಲಾರ್ಕ್ಗಳಿಗೆ ಟ್ರೈನಿಂಗ್ ಕೊಡಬೇಕಾಯ್ತು ಅಂದರೆ
ಅವ್ರು ಇಲ್ಲಿ ಬಂದು ತಗೋಬಹುದು. ಇಷ್ಟು ದೊಡ್ಡ ಕೆಪಾಸಿಟಿ ಬೆಂಗಳೂರು BS ವಿಶ್ವನಾಥ್ ಅವರ ಆಡಿಟೋರಿಯಂದಲ್ಲಿಯೂ ಇಲ್ಲ.